ನಮಸ್ಕಾರ, ಕನ್ನಡ ಒನ್ಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬೊಗವರ್ಪು. ಪ್ರತಾಪ್ ಸಿಂಹ ಅಂತ ಒಬ್ರು ಇದ್ದಾರಲ್ಲ, ಮಾಜಿ ಸಂಸದ. ಅವರಿಗೆ ಹಸಿರು ಬಣ್ಣ ಕಂಡ್ರೆ ಅಲರ್ಜಿ. ಗುಮ್ಮಟದ ರೀತಿಯಲ್ಲಿ ಪ್ರತಿಯೊಂದು ಕಾಣಿಸುತ್ತೆ. ಏನೇ ಒಂದು ಸ್ಟ್ರಕ್ಚರ್ ಕಂಡ್ರೂ, ಅದು ಬಸ್ ಸ್ಟ್ಯಾಂಡ್ ಆಗಿರ್ಬೋದು, ಒಂದು ಅಲಂಕಾರ ಆಗಿರ್ಬೋದು, ದಸರಾ ಅಲಂಕಾರ ಆಗಿರ್ಬೋದು, ಚಾಮುಂಡಿ ಅಲಂಕಾರ ಆಗಿರ್ಬೋದು, ಎಲ್ಲದರಲ್ಲೂ ಗುಮ್ಮಟ. ಗುಮ್ಮಟ ಅಂದರೆ ಮುಸ್ಲಿಮರ ಗುಮ್ಮಟ. ಇನ್ನೊಂದು, ಎಲ್ಲೇ ಒಂದು ರೀತಿಯಾದಂತಹ ಟಿಪ್ಪು ಹೆಸರು, ಟಿಪ್ಪು ಚಿತ್ರ ಕಂಡ್ರೆ ನಾಟಕ ಶುರು ಆಗುತ್ತೆ. ಟಿಪ್ಪು ಟಿಪ್ಪು ಬದಲಾಯಿಸಬೇಕು. ಟಿಪ್ಪು ಎಕ್ಸ್ಪ್ರೆಸ್ ಹೆಸರು ಬದಲಾಯಿಸೋದಕ್ಕೆ ಏನು ಸರ್ಕಸ್ ಮಾಡಿ ಕೊನೆಗೂ ಬದಲಾಯಿಸಿದ್ರು. ಯಾಕೆ ಅಂದರೆ, ಟಿಪ್ಪು ಅಂತ ಯಾವತ್ತಾದ್ರೂ ರೈಲ್ವೆ ಸ್ಟೇಷನಲ್ಲಿ ನಿಂತಿದ್ದಾಗ ಟಿಪ್ಪು ಎಕ್ಸ್ಪ್ರೆಸ್ ಅಂತ ಟಿಪ್ಪು ಹೆಸರು ಕಿವಿಗೆ ಬಿದ್ದರೆ ಕಡ ಅಂತ ನಡುಗುತ್ತಲ್ಲ. ಕ್ಷಮಾಪಣಾ ಪತ್ರ ಬರೆದು ಬ್ರಿಟಿಷರಿಂದ ಕ್ಷಮಾಪಣೆ ಪಡೆದು ಜೀವ ರಕ್ಷಿಸಿಕೊಂಡವರ ಶಿಷ್ಯಂದಿರು, ಭಕ್ತರು, ಅನುಯಾಯಿಗಳಲ್ವಾ. ಹಾಗಾಗಿ ಬ್ರಿಟಿಷರ ವಿರುದ್ಧ ಕೆಚ್ಚೆದೆಯಿಂದ ಹೋರಾಡಿದ ಒಬ್ಬ ವೀರನ ಹೆಸರನ್ನು ಕೇಳೋದಕ್ಕೆ ನಡುಕ ಹುಟ್ಟಲೇಬೇಕು, ಹುಟ್ಟುತ್ತೆ. ಆ ಕಾರಣಕ್ಕೆ ಹೀಗೆಲ್ಲ ಮಾಡೋದು. ಈಗ ಸ್ಪೆಷಲ್ಲಾಗಿ ಹೊಸದಾಗಿ ದಸರಾದಲ್ಲಿ ಯಾವುದೋ ಒಂದು ಬೀದಿಗೆ ಒಂದಷ್ಟು ಅಲಂಕಾರ ಮಾಡಿದ್ದಾರೆ. ಅದು ಹಸಿರು ಬಣ್ಣದಲ್ಲಿದೆಯಂತೆ, ಗುಮ್ಮಟದ ರೀತಿಯಲ್ಲಿದೆಯಂತೆ. ಪ್ರತಾಪ್ ಸಿಂಹ ತಾನು ಈಗ MP ಅಲ್ಲ, ಯಾವ ಸರ್ಕಾರಿ ಅಧಿಕಾರದಲ್ಲೂ ಇಲ್ಲ. ಅಷ್ಟೆಲ್ಲ ಯಾಕೆ, ಸ್ವತಃ ತಮ್ಮದೇ ಪಕ್ಷ BJP ಅವರನ್ನು ಪಕ್ಕಕ್ಕೆ ಬಿಸಾಕಿದೆ. ಟಿಕೆಟ್ ಸಹ ಕೊಡದೆ ಎತ್ತಿ ಸೈಡ್ಗೆ ಬಿಸಾಕಿದೆ. ಅದನ್ನು ಮರೆತು ನಾನು ಸೂಚನೆ ಕೊಡ್ತೀನಿ, ಇದನ್ನು ಬದಲಾಯಿಸಬೇಕು. ಹೂ ಆರ್ ಯು ಮಿಸ್ಟರ್ ಪ್ರತಾಪ್ ಸಿಂಹ? ನಿಮಗೆ ಯಾವ ಅಥಾರಿಟಿ ಇದೆ ಅದನ್ನು ಬದಲಾಯಿಸಬೇಕು ಅಂತ ಸೂಚನೆ ಕೊಡೋದಕ್ಕೆ? ಮನವಿ ಕೊಡ್ಬೋದು. ನಾನೊಬ್ಬ ಮನುವಾದಿ, ನಾನೊಬ್ಬ ಮುಸ್ಲಿಂ ದ್ವೇಷಿ, ಹಾಗಾಗಿ ನನಗೆ ಅದರಲ್ಲಿ ಮುಸ್ಲಿಮರ ಸಿಂಬಲೋ ಅಥವಾ ಆಕಾರನೋ ಬಣ್ಣನೋ ಏನೋ ಕಾಣ್ತಿದೆ, ಕಣ್ಣು ಉರಿತಾ ಇದೆ, ಇನ್ನೊಂದು ಕಡೆ ಭಯನೂ ಆಗ್ತಿದೆ, ಎಲ್ಲಿ ಟಿಪ್ಪು ಚಿತ್ರ ದಿಢೀರಂತ ಬಂದ್ಬಿಡುತ್ತೋ ಅಂತ ನಡುಕ ಬರ್ತಿದೆ, ಹಾಗಾಗಿ ದಯವಿಟ್ಟು ಅದನ್ನು ಬದಲಾಯಿಸಿ ಅಂತ ಮನವಿ ಕೊಡ್ಬೋದಷ್ಟೇ ಹೊರತು ಸೂಚನೆ ಕೊಟ್ಟಿದ್ದೀನಿ, ಅದು ಮಾಡಲೇಬೇಕು. ಯು ಡೋಂಟ್ ಹ್ಯಾವ್ ಎನಿ ಪವರ್ಸ್. ನಿಮಗೆ ಯಾವ ಅಧಿಕಾರವೂ ಉಳಿದಿಲ್ಲ. ಕನಿಷ್ಠ MLAನೂ ಅಲ್ಲ, ಕಾರ್ಪೊರೇಟ್ರು ಅಲ್ಲ, ಪಂಚಾಯತ್ ಮೆಂಬರು ಅಲ್ಲ. ಯು ಆರ್ ಜಸ್ಟ್ ಎ ಫಾರ್ಮರ್ MP, ಮಾಜಿ ಸಂಸದ. ನಿಮ್ಮದೇ ಪಕ್ಷದಿಂದ ತಿರಸ್ಕರಿಸಲ್ಪಟ್ಟ ಒಬ್ಬ ಸಂಸದ, ಮಾಜಿ ಸಂಸದ. ಹಾಗಾಗಿ ಈ ರೀತಿಯಾದಂತಹ ಸೂಚನೆ ಕೊಡ್ತೀನಿ. ದಿನ ಬೆಳಗಾದರೆ ದಲಿತರ ವಿರುದ್ಧ ಒಂದು ಕಡೆ, ಮಹಿಷ ದಸರಾ ಮಾಡಿದ್ರೆ ಅದು ಇವ್ರ ಭಾವನೆಗಳಿಗೆ ಧಕ್ಕೆ ಆಗುತ್ತಂತೆ. ಮಾಡದೆ ಹೋದರೆ ಇನ್ನೊಂದು ಮಹಿಷನನ್ನು ಒಪ್ಪಿಕೊಂಡಿರೋರು, ಮಹಿಷನನ್ನು ಪೂಜಿಸಬೇಕು ಅಂತಿರೋರು, ಮಹಿಷನ ಅನುಯಾಯಿಗಳು, ಅವ್ರ ಭಾವನೆಗಳಿಗೆ ಧಕ್ಕೆ ಆಗಲ್ವಾ? ಅವ್ರದ್ದು ಭಾವನೆಗಳಲ್ವಾ? ಚಾಲೆಂಜ್ ಮಾಡೋದು ಪುಡಿ ರೌಡಿ ಥರ ಮಾಡಿಬಿಡ್ತೀರಾ, ಪುಷ್ಪಾರ್ಚನೆ ಮಾಡಿಬಿಡ್ತೀರಾ ಮಹಿಷನಿಗೆ, ನಾವು ನೋಡ್ತೀವಿ, ಅಷ್ಟು ಜನ ಬರ್ತೀವಿ. ಯಾವ ಪುಡಿ ರೌಡಿ ಬುದ್ಧಿ ಇದೆಲ್ಲ? ಇಂತಹ ಪುಡಿ ರೌಡಿ ಬುದ್ಧಿ ಇದ್ದಿದ್ದಕ್ಕೇನೆ ಸೋಲುವ ಭಯದಲ್ಲಿ ಒಂದು ಕಡೆ ಟಿಕೆಟ್ ಸಿಗದೆ ಹೋದ್ರೇ ಒಳ್ಳೆಯದು ಅಂತ ನೀವೇ ಯೋಚನೆ ಮಾಡ್ತಿದ್ರಿ. ಆ ಕಡೆ ಹೈಕಮಾಂಡ್ ಇಂಥ ವೇಸ್ಟ್ ಬಾಡಿಗೆ ಟಿಕೆಟ್ ಕೊಟ್ಟು ನಾವು ಇರೋದನ್ನು ಕಳ್ಕೊಬಾರ್ದು ಅಂತ ಟಿಕೆಟ್ ಕೊಡದೆ ಸೈಡಿಗೆ ಬಿಸಾಕೋರು, ಎತ್ತಿಂಗ್ ಬಿಸಾಕೋರು. ಹೋಗತ್ಲಾಗೆ ಟಿಕೆಟ್ ಕೊಟ್ಟರೆ ವೇಸ್ಟ್, ಒಂದು ಸೀಟ್ ಹೋಗುತ್ತೆ ಅಂತ ಜನ ಕಾಯ್ತಿದ್ರು. ಮೈಸೂರು ಕೊಡಗು ಪ್ರದೇಶಗಳಲ್ಲಿ ಪ್ರತಾಪ್ ಸಿಂಹ ಇವರೇ ನಿಂತ್ಕೋಬೇಕು, ಅಂತಹ ಒಂದು ರೀತಿ ಸೋಲನ್ನು ಉಣಿಸ್ತೀವಿ, ಠೇವಣಿ ಕಳ್ಕೋಬೇಕು ಅನ್ನೋ ಮಟ್ಟಕ್ಕೆ ಮಾಡ್ತೀವಿ ಅಂತ ಸಾಕಷ್ಟು ಜನ ಕಾಯ್ತಿದ್ರು. ಆದರೆ ಆ ಜನಕ್ಕೆ ಆ ಅವಕಾಶ ಸಿಗದೆ ಹೋಯಿತು. ಯದುವೀರರಿಗೆ ಟಿಕೆಟ್ ಸಿಕ್ತು. ರಾಜಮನೆತನ, ನಾಲ್ವಡಿ ಕೃಷ್ಣರಾಜ ಒಡೆಯರ ಸೇವೆ, ಈ ರಾಜ್ಯವನ್ನು ಅವರು ನಡೆಸಿಕೊಂಡ ರೀತಿ, ಈ ರಾಜ್ಯಕ್ಕೆ ಅವರು ಕೊಟ್ಟಂತಹ ಕೊಡುಗೆ, ಆ ರಾಜಮನೆತನದ ತಲೆನ ಕಾಯ್ತಾ ಇದೆ. ಇವತ್ತು ಜನ ಯದುವೀರವರನ್ನು MP ಆಯ್ಕೆ ಮಾಡಿಕೊಂಡಿದ್ದಾರೆ. ಸೊ ಈಗ ತಾನು ಸುದ್ದಿಯಲ್ಲಿ ಇರಬೇಕು ಅಂತ ಮಿಸ್ಟರ್ ಪ್ರತಾಪ್ ಸಿಂಹ, ಮಾಜಿ ಸಂಸದ, BJPಯಿಂದ ತಿರಸ್ಕರಿಸಲ್ಪಟ್ಟಂತಹ ಮಾಜಿ ಸಂಸದ, ತನ್ನದೇ ಪಕ್ಷದಿಂದ ಹೊರಗೆ ಏನೂ ಅಧಿಕಾರ ಇಲ್ಲದೆ ಸೈಡ್ಗೆ ತಳ್ಳಲ್ಪಟ್ಟಿರುವಂತಹ ಪ್ರತಾಪ್ ಸಿಂಹ ಅವರಿಗೆ ಹಸಿರು ಬಣ್ಣದಲ್ಲಿ ಏನೋ ಒಂದು ಕಮಾನು ಕಂಡಿದೆ. ಅದು ಗೋಲ್ ಗುಂಬಸ್ ಅಥವಾ ಗುಂಬಸ್ನ ರೀತಿಯಲ್ಲಿ ಕಾಣ್ತಾ ಇದೆಯಂತೆ. ಹಾಗಾಗಿ ಗುಮ್ಮಟದ ರೀತಿಯಲ್ಲಿ ಕಾಣ್ತಾ ಇದೆಯಂತೆ.
ಅದನ್ನು ಬದಲಾಯಿಸಬೇಕಂತೆ. ಅವರಿಗೆ ಕಣ್ಣು ಉರಿ ಆಗ್ತಿದೆ, ಇನ್ನೊಂದು ಕಡೆ ಚಿಪ್ಪುವಿನ ಭಯ ನಿರಂತರವಾಗಿ ಕಾಡ್ತಾ ಇದೆ. ಸೊ ದಯವಿಟ್ಟು ಸರ್ಕಾರದವರು ಅವರಿಗೆ ಸರಿಯಾದ ಉತ್ತರವನ್ನು ಅಧಿಕೃತವಾಗಿ ಕೊಟ್ಟು ಅವರನ್ನು ಸಮಾಧಾನ ಮಾಡಬೇಕು ಅಂತ ನಾವು ಕೂಡ ಕೇಳ್ಕೊಳ್ತೀವಿ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.